ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಸಚಿವರು 18ನೇ ತಾರೀಕಿಗೆ ಶನಿವಾರ ಶಿವಮೊಗ್ಗ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ನೇರವಾಗಿ ಪ್ರೇರಣಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕ್ಯಾಂಪಸ್ ಅಲ್ಲೇ ಅವರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗುತ್ತೆ. ಅಗ್ರಿಕಲ್ಚರ್ ಬೇಸ್ಡ್ ಸ್ಟಾರ್ಟ್ಅಪ್ಸ್ ಗಳ ಒಂದು ಉದ್ಘಾಟನೆ ನೆರವೇರಿಸಿಕೊಟ್ಟು ಮತ್ತೆ ಅಲ್ಲಿಂದನೇ 11 ಗಂಟೆಗೆ ಟೇಕ್ ಆಫ್ ಆಗಿ ಸಾಗರದಲ್ಲಿ ಅಡಿಕೆ ಬೆಳೆಗಾರರ ಒಂದು ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ, ಕ್ಯಾನ್ಸರ್ ಕಾರಕ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನ 2004ರಲ್ಲಿ WHO ಕೊಟ್ಟಿರೋದ್ರಿಂದ ಗೊತ್ತಿಲ್ದಾಗೆ ಕೆಲವು ಲಾಬಿಗಳು, ಸಿಗರೇಟ್ ಲಾಬಿ ಸೇರಿರ್ಬೋದು ಅಂತೇಳಿ ಎಲ್ಲೊಂದ್ ಕಡೆ ನಮಗೆ ಸಂಶಯ ಇದೆ. ಹಾಗಾಗಿ ನಾಳೆ ಬರುವಂತ ಮಂತ್ರಿಗಳಿಗೆ ನಮ್ಮ ಮಲೆನಾಡಿನ ಎಲ್ಲ ಅಡಿಕೆ ಬೆಳೆಗಾರರ ಪರವಾಗಿ ಒತ್ತಾಯ ಮಾಡಿ ಒಂದು ವಿಶೇಷವಾದಂತ ಒಂದು ತಂಡವನ್ನು ರಚನೆ ಮಾಡಬೇಕು, ಸಂಶೋಧನೆ ಆಗ್ಬೇಕು, ನುರಿತ ವಿಜ್ಞಾನಿಗಳ ಒಂದು ಟೀಮ್ ಅನ್ನ ಕೊಡಬೇಕು, ಮತ್ತೆ ಆರ್ಥಿಕ ತಜ್ಞರು, ಪರಿಸರವಾದಿಗಳನ್ನ ಇತರೆ ಚಿಂತನೆ ಮಾಡೋದು ಒಂದು ಟೀಮ್ ಅನ್ನ ಮಾಡಿ ಅದಕ್ಕೊಂದು ಬಜೆಟ್ ಕೊಟ್ಟು, ಕೇರಳದಲ್ಲಿ ಹೇಗೋ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಕೂಡ ಇದೆ, ಬಜೆಟ್ ಅನ್ನು ಕೂಟ ಕೊಟ್ಟು ಸರಿಯಾದ ರೀತಿಯಂತ ತನಿಖೆನ ಮಾಡಿಸಿ ಈ ವಂಶ ಒಂದು ಪಾರಂಪರೆಯ ಒಂದು ಅಡಿಕೆ ಬೆಳೆ ಏನಿದೆ ಇದಕ್ಕೆ ಮಾರಕವಾದಂತ ಷಡ್ಯಂತ್ರಗಳು ನಡೀತಿರುವಂತ ಈ ಸಂದರ್ಭದಲ್ಲಿ ಒಂದು ಸರಿಯಾದ ಸಂಶೋಧನೆ ಮಾಡಿ ಇದರಲ್ಲಿ ಗುಡ್ಕಾ ಇನ್ನೊಂದು ಕ್ಯಾನ್ಸರ್ ಅದು ಬೇರೆ ಅದು, ಆದ್ರೆ ಸ್ಪಷ್ಟವಾದಂತ ಅಡಿಕೆಯಲ್ಲಿ ಯಾವುದೇ ಕ್ಯಾನ್ಸರ್ ಮಾರಕವಾದಂತ ವಿಚಾರಗಳು ಇಲ್ಲ ಅನ್ನುವಂತ ಸ್ಪಷ್ಟತೆಯನ್ನ ಈ WHO ತಿಳಿಸ್ಬೇಕಾಗತ್ತೆ, ಸಂಬಂಧಪಟ್ಟಂತ ಕೋರ್ಟ್ ತಿಳಿಸ್ಬೇಕಾಗತ್ತೆ. ಇದ್ರ ಮುಖಾಂತರ ರೈತರ ರಕ್ಷಣೆ ನಿಲ್ಬೇಕು ಅಂತೇಳಿ ನಮ್ಮ ಸಮಾವೇಶದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ರಿಸರ್ಚ್ ಸೆಂಟರ್ ಆಗ್ಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಪ್ರಪಂಚದಲ್ಲಿ ಹೈಯೆಸ್ಟ್ ನಾವು ಭಾರತದಲ್ಲಿ ಅಡಿಕೆ ಬೆಳಿತೀವಿ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಹೆಚ್ಚಿಗೆ ಗ್ರೋ ಮಾಡ್ತೀವಿ. ಈ ತರ ಸಮಸ್ಯೆಗಳು ಬಂದಾಗ, ಈ ತರ ಡಿಸೀಸಸ್ ಬಂದಾಗ ಒಂದು ರಿಸರ್ಚ್ ಸೆಂಟರ್ ಕೂಡ ಅವಶ್ಯಕತೆ ಇದೆ ಅಂತ ಹೇಳಿ ನಾಳೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡುವಂತ. ಹಾಗಾಗಿ ಮಾಯಿಶ್ಚರ್ ಕಂಟೆಂಟ್ ಅಡಿಕೆ ತೇವಾಂಶ 7% ಇರಬೇಕು ಅಂತೇಳಿ ಇಲಾಖೆ ಹೇಳುತ್ತೆ. 7% ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ರೈತರಿಗೆ. ಹಾಗಾಗಿ ತೇವಾಂಶವನ್ನ ನಮಗೆ ಅಪ್ ಟು 10 to 11 ಅಥವಾ 11 to 12% ಇಷ್ಟರ ಇದ್ರೆ ರೈತರು ಆ ಒಂದು ಕ್ವಾಲಿಟಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಅಷ್ಟು ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ದು ಮಾಯಿಶ್ಚರ್ ಕಂಟೆಂಟ್ 7% ಅಂತ ಏನಿದೆ ಅದನ್ನ ಹೆಚ್ಚಿಗೆ ಮಾಡುವಂತ ಪ್ರಯತ್ನವನ್ನ ನೀವು ಮಾಡ್ಬೇಕು ಅಂತ ಹೇಳಿ ಇದನ್ನು ಕೂಡ ವಿಶೇಷ ನಾವು ಒತ್ತಾಯನ ಮಾಡಿ ಹೆಚ್ಚಿಗೆ ಆದ್ಯತೆ ಕೊಡಬೇಕು. ಇಲ್ಲಿಂದ ನಾವು ವಿದೇಶಗಳಿಗೆ ನಮ್ಮ ರೈತರು ಬೆಳೆದಂತ ಈ ಅಡಿಕೆಯನ್ನ, ಅದರ ಉಪ ಪದಾರ್ಥಗಳನ್ನ ಎಕ್ಸ್ಪೋರ್ಟ್ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಇಂಪೋರ್ಟ್ ಆಗುವಂತ ಅಡಿಕೆಗೆ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡ್ಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಅಕ್ರಮವಾಗಿ ಅಡಿಕೆಯನ್ನು ನಮ್ಗೆ ಏನು ಇಲ್ಲಿ ಬರ್ತಾ ಇದೆ ಅದನ್ನು ತಡೆ ಹಿಡಿಲಿಕ್ಕೆ ಒಂದು ಶಾಶ್ವತವಾದಂತ ಸರಿಯಾದ ರೀತಿಯಂತ ಕಾನೂನು ತರಬೇಕು ಅಂತ ಹೇಳಿ ಈ ರೀತಿ ಅಡಿಕೆ ಬೆಳೆಗಾರರ ಒಂದು ಹೋರಾಟ ಸಮಿತಿಯ ನಾಳೆ ಸಮಾವೇಶದಲ್ಲಿ ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ಗೌರವಿತ ಮಂತ್ರಿಗಳಿಗೆ ವಿನಂತಿಯನ್ನ ಮಾಡಿಗಾರರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾರೆ. ವಿಜ್ಞಾನ ಎಷ್ಟೇ ಮುಂದೋದ್ರು ಕೂಡ ಆ ರೈತ ಒಂದು ತನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ವೈಜ್ಞಾನಿಕ ಬೆಲೆ ಭತ್ತಕ್ಕೆ ಸಿಗ್ಬೇಕಾಗತ್ತೆ. ಹೋದ್ ಬಾರಿ ಇದೇ ವರ್ಷದಲ್ಲಿ ಸುಮಾರು ಕ್ವಿಂಟಲಿ 3,000 ರೂಪಾಯಿ ಇತ್ತು. ಇವತ್ತು ಬೆಂಬಲ ಬೆಲೆ ಕೊಟ್ಟರು ಕೂಡ 2,200 ರೂಪೀಸ್ಗೆ ಇವತ್ತು ನಾವು ಪರ್ಚೇಸ್ ಮಾಡ್ತಾ ಇದೀವಿ. ಸಾಲಲ್ಲ ಅದು. ಹಾಗಾಗಿ ವೈಜ್ಞಾನಿಕವಾಗಿ ಬರೋದ್ರಲ್ಲಿ ಭತ್ತಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಟ್ರೆ ರೈತರು ಆ ಫುಡ್ ಪ್ರಾಡಕ್ಟ್ಸ್ ಗಳನ್ನ ಬೆಳಿಲಿಕ್ಕೆ, ಕ್ರಾಪ್ಸ್ ಗಳನ್ನ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತೆ
ಕೃಷಿ ಆಧಾರಿತ ಬೆಳೆಗೂ ಕೂಡ ಯಾವ ರೀತಿ ತೋಟಗಾರಿಕೆ ಬೆಳೆಗಳಿಗೆ ಹವಾಮಾನಿತ ವೆದರ್ ಬೇಸ್ಡ್ ಇನ್ಶೂರೆನ್ಸ್ ಇದೆ, ಅದೇ ರೀತಿ ಕೃಷಿ ಈ ಕ್ರಾಪ್ಸ್ಗಳು ಕೃಷಿ ಚಟುವಟಿಕೆಗಳ ಈ ಒಂದು ಬೆಳೆಗಳೇನಿದೆ ಇದಕ್ಕೂ ಕೂಡ ಹವಾಮಾನಿತ ವೆದರ್ ಬೇಸ್ಡ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಏನಿದೆ, ಇದಕ್ಕೂ ಕೂಡ ಅದೇ ಕಾನ್ಸೆಪ್ಟ್ ಅನ್ನ ತರಬೇಕು ಅಂತ. ಯಾಕಂದ್ರೆ ತೋಟಗಾರಿಕೆಗೆ ಬೇರೆ ವೆದರ್ ಬೇಸ್ಡ್ ಇದೆ, ಈ ಕೃಷಿ ಪದಾರ್ಥಗಳಿಗೆ ಇದಕ್ಕೆ ಬೆಳೆಗಳಿಗೆ ಇದಕ್ಕೆ ಬೇರೆ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಇದೆ. ಇದಕ್ಕೂ ಕೂಡ ವೆದರ್ ಬೇಸ್ಡ್ ಕಾನ್ಸೆಪ್ಟ್ ಅಂತಂದ್ರೆ ಸುಮಾರು ಒಂದು 8-10 ರೀತಿಯ ಅಂತ ಈ ಕೃಷಿ ಬೆಳೆಗಳಿಗೆ ವೆದರ್ ಬೇಸ್ಡ್ ಕಾನ್ಸೆಪ್ಟ್ ಇನ್ಶೂರೆನ್ಸ್ ಅನ್ನ ಕೊಡಬೇಕು ಅಂತ ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡು ಗೌರವಂತ ಮಂತ್ರಿಗಳನ್ನ ನಾವು ಇಲ್ಲಿಗೆ ವಿನಂತಿ